ಎಲ್ಲರಿಗೂ ನಮಸ್ಕಾರ. ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಹುಳಿ ರೈಸನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ನಿನ್ನೆ ರಾತ್ರಿ ರೈಸ್ ಉಳಿದಿದ್ರೆ ಅಥವಾ ಇವತ್ತು ಸ್ಕೂಲಿಗೆ ಬೇಗನೆ ಟಿಫನ್ ರೆಡಿ ಮಾಡಬೇಕು ಅಥವಾ ಆಫೀಸಿಗೆ ಬೇಗನೆ ಟಿಫನ್ ರೆಡಿ ಮಾಡ್ಕೋಬೇಕು ಅಂದರೆ ಈ ರೈಸ್ನ ಫಟಾಫಟಾಗಿ ಮಾಡ್ಕೋಬೋದು. ಇದಕ್ಕೆ ಸೋಮಾರಿ ರೈಸ್ ಅಂತಲೂ ಕರಿಬೋದು, ಅಷ್ಟು ಈಸಿಯಾಗಿ ರೆಡಿ ಆಗುತ್ತೆ. ಮೊದಲಿಗೆ ಈ ರೈಸ್ ಮಾಡೋದಕ್ಕೆ ಬೆಲ್ಲ ಬೇಕು. ಸೊ ಬೆಲ್ಲವನ್ನು ಈ ರೀತಿಯಾಗಿ ಚಾಕುವಿನಿಂದ ಹೆರೆದು ತೆಗೆದಿಟ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಲ್ಲಿದ್ರೆ ಕಲ್ಲಲ್ಲೂ ಸಹ ಕುಟ್ಟಿ ತೆಗೆದಿಟ್ಕೋಬೋದು. ಒಂದು ಮುಷ್ಟಿಯಷ್ಟು ಬೆಲ್ಲ ಬೇಕಾಗತ್ತೆ. ನಂತರ ಒಂದು ಲಿಂಬೆಹಣ್ಣು ಗಾತ್ರಷ್ಟು ಹುಣಸೆ ಹಣ್ಣನ್ನು ತಗೊಂಡು ಈ ರೀತಿಯಾಗಿ ನೀರು ಹಾಕಿ ನೆನೆಸಿ ಇಟ್ಕೊತಾ ಇದ್ದೀನಿ. ನಾವು ಮಾಡ್ತಾ ಇರೋದೇ ಹುಳಿ ಚಿತ್ರಾನ್ನ ಅಂದಾಗ ಹುಣಸೆ ಹಣ್ಣೆ ಇಂಪಾರ್ಟೆಂಟ್ ಅಲ್ವಾ. ಈಗ ಒಂದು ಕುಕ್ಕರ್ನಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾವು ಹುಳಿ ರೈಸಿಗೆ ಬೇಕಾದಂಥ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಈ ರೀತಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ನಾವು ಅದಕ್ಕೆ ಕರಿಬೇವಿನ ಸೊಪ್ಪನ್ನು ತಗೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸಹ ನೀಟಾಗಿ ಫ್ರೈ ಆದ ನಂತರ ನಾನು ಈಗ 2 ಈರುಳ್ಳಿಯನ್ನು ತಗೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸಹ ಇದ್ರ ಜೊತೆಗೆ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ 1 ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊತಾ ಇದ್ದೀನಿ. ನಂತರ ಇನ್ನೊಂದು ಸ್ಪೂನಷ್ಟು ಖಾರದ ಪುಡಿಯನ್ನು ಇದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ಖಾರದ ಪುಡಿ ಬೇಡ ಅಂದರೆ ಬೇಕಾದ್ರೆ ಹಸಿಮೆಣಸನ್ನು ಸಹ ಹೆಚ್ಚಿ ಹಾಕೋಬೋದು. ಈಗ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಇಷ್ಟು ಐಟಮ್ಸನ್ನು ಇದಕ್ಕೆ ಹಾಕೊಳ್ಳೋ ತನಕ ಲೋ ಫ್ಲೇಮಲ್ಲೇ ಉರಿಯನ್ನು ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಳ್ಳಿಲ್ಲ ಅಂದರೆ ನಾವು ಹಾಕೊಳ್ಳೋಂತಹ ಮಸಾಲೆಗಳೆಲ್ಲ ಕಪ್ಪು ಬಣ್ಣಕ್ಕೆ ಬಂದ್ಬಿಡುತ್ತೆ, ಬೇಗ ಕಪ್ಪಾಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳೋದ್ರಿಂದ ನಿಮಗೆ ಆ ಪ್ರಾಬ್ಲಮ್ ಆಗೋದಿಲ್ಲ. ಈ ಮಸಾಲೆಗೆ ಈಗಾಗಲೇ ನಾವು ತೆಗೆದಿಟ್ಕೊಂಡಿದ್ದೀವಲ್ಲ ಬೆಲ್ಲ, ಆ ಬೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸಣ್ಣ ಕಪ್ಪಿನಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಆಗಿದೆ. ನಾನು ಆಗಲೇ ಹೇಳಿದೆ, ನಿಮ್ಮ ಕೈಯ ಮುಷ್ಟಿಯಷ್ಟು ಬೆಲ್ಲವನ್ನು ತಗೊಂಡ್ರೆ ಸಾಕಾಗತ್ತೆ. ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಬೆಲ್ಲ ಹಾಕಿದ್ರೇ ಆ ಹುಳಿ ಅನ್ನಕ್ಕೆ ಒಳ್ಳೆ ಟೇಸ್ಟ್ ಬರೋದು. ನಂತರ ನಾವು ಈಗಾಗಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಿ, ಅದನ್ನು ಸಹ ಈ ರೀತಿಯಾಗಿ ರಸ ತಗೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನೀವು ಮಾಮೂಲಿಯಾಗಿ ಚಿತ್ರಾನ್ನ ಎಲ್ಲ ಮಾಡ್ತಿರಲ್ಲ, ಅದಕ್ಕಿಂತ ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಹುಳಿ ಚಿತ್ರಾನ್ನಕ್ಕೆ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ನೀಟಾಗಿ ಮಳ್ಳಬೇಕು. ನೋಡಿ, ಈ ರೀತಿಯಾಗಿ ಮಳ್ಳಬೇಕು, ಆ ರೀತಿ ಕುದಿಸ್ಬೇಕು. ಆಗ ಟೇಸ್ಟನ್ನ ಬಿಡ್ತಾ ಹೋಗುತ್ತೆ. ಅದು ಆ ಟೇಸ್ಟು, ಆ ಸ್ಮೆಲ್ ನಿಮಗೆ ಗೊತ್ತಾಗುತ್ತೆ. ಅದು ಕುದ್ದು ಈ ಹಂತಕ್ಕೆ ಬರಬೇಕು. ನೋಡಿ ಎಷ್ಟು ನೀಟಾಗಿದೆ. ನಾನು ಈಗ ಇದು ಗೊಜ್ಜು ಜಾಸ್ತಿ ಆಗುತ್ತೆ ರೈಸಿಗೆ, ಅದರಿಂದಾಗಿ ಸ್ವಲ್ಪ ಗೊಜ್ಜನ್ನು ತೆಗೆದಿಟ್ಕೊತಾ ಇದ್ದೀನಿ. ನೀವು ಈ ರೀತಿಯಾಗಿ ಆ ಗೊಜ್ಜನ್ನು ತೆಗೆದುಬಿಟ್ಟು 1 ವಾರದಿಂದ 15 ದಿನದವರೆಗೂ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಇದಕ್ಕೆ ಕಾಯಿ ಏನನ್ನೂ ಹಾಕಿಲ್ಲ, ಕೆಡೋದಿಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ 15 ದಿನಗಳ ಕಾಲ ಈ ಗೊಜ್ಜನ್ನು ಯೂಸ್ ಮಾಡ್ಕೊಬೋದು. ಬಟ್ ನಾನೀಗ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ಗೊಜ್ಜನ್ನು ಉಳಿಸ್ಕೊಂಡಿದ್ದೀನಿ. ಅದಕ್ಕೆ ಈಗ 1 ಕಪ್ಪಷ್ಟು ರೈಸನ್ನು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಬಿಸಿ ಗೊಜ್ಜಿಗೆ ರೈಸನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ರೈಸ್ ಸಹ ಬಿಸಿ ಇದೆ, ಆ ಗೊಜ್ಜು ಸಹ ಬಿಸಿ ಇದೆ. ನಿಮಗೆ ಹಬೆ ಬರ್ತಾ ಇರೋದು ಗೊತ್ತಾಗ್ತಾ ಇರ್ಬೋದು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ಅದರ ಟೇಸ್ಟೇ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವು ಒಮ್ಮೆ ಮಾಡಿ ಅದು ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಟಿಫಿಕೇಷನ್ನಿಗೋಸ್ಕರ ಬೆಲ್ ಐಕನನ್ನು ಒತ್ತಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ನಿಮ್ಮ ಕಮೆಂಟ್ ನನ್ನ ಎಷ್ಟೋ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೂ ಸಹಕಾರ ಆಗುತ್ತೆ. ಸೊ ನಾನು ನಿಮ್ಮ ಕಮೆಂಟಿನ ನಿರೀಕ್ಷೆಯಲ್ಲಿರ್ತೇನೆ. ಯಾವುದೇ ರೀತಿಗೂ ಮಿಸ್ ಮಾಡಬೇಡಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಏನು ಶೇಂಗಾ ಆಗಲಿ ಏನನ್ನೂ ಹಾಕಬೇಕಾಗಿಲ್ಲ. ನೀವು ಯಾವುದು ಅದೇನನ್ನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ದೇನೆ, ಡೆಕೋರೇಷನ್ನೇ ಇಲ್ಲದೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನೂ ಇಂಗ್ರೀಡಿಯೆಂಟು ಸಹ ಹೊರಗಡೆಯಿಂದ ತರಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ನೇ ಹಾಕಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದು ಹುಳಿ, ನಮಗೆ ಹುಳಿ ಅಂದ್ರೇ ಬಾಯಲ್ಲಿ ನೀರು ಬರುತ್ತೆ. ಅದು ಹುಳಿ ರೈಸ್ ಅಂದರೆ ಎಷ್ಟು ಚೆನ್ನಾಗಿರ್ಬೋದು.
ಈಗ ನಾನು ಯಾವಾಗಲೂ ಹೇಳ್ತಾ ಇರೋ ರೀತಿಯಲ್ಲೇ ಒಂದು ಸ್ವಲ್ಪ ಡೆಕೋರೇಷನ್ ಕ್ವೀನ್ ಆದಂತಹ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಾವ್, ಸೂಪರಾಗಿರೋಂತಹ ಹುಳಿ ರೈಸ್ ರೆಡಿಯಾಗತ್ತೆ. ನಿಮ್ಮ ಮನೆಯಲ್ಲೂ ಈ ರೈಸನ್ನು ಮಾಡಿ ಹೇಗಿತ್ತು ಅಂತ ಹೇಳಿ ನನಗಂತೂ ತಿಳಿಸ್ಲೇಬೇಕು, ಮಿಸ್ ಮಾಡಬೇಡಿ. ಹಾಗೆ ನಿಮ್ಮ ಮನೆಯವರ ಎಕ್ಸ್ಪ್ರೆಷನ್ ಸಹ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ ಅವರ ಎಕ್ಸ್ಪ್ರೆಷನ್ ಮೂಲಕ. ಸೊ ಈ ರೀತಿಯಾಗಿ ಈಸಿಯಾಗಿ ಗೊಜ್ಜು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಹೇಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ವೀಕ್ಷಣೆಯಲ್ಲೇ ಇರಿ. ಥ್ಯಾಂಕ್ ಯು.